ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಚ್ಚು ಕಡಿಮೆ 2-3 ದಿನಗಳಿಂದ ಅಂಡಮಾನ್ ದ್ವೀಪದಲ್ಲಿ ಓಡಾಡ್ತಾ ಇದ್ದೇನೆ. ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಮ್ಮ ದೇಶದ ಪ್ರಮುಖ ಕೇಂದ್ರಾಡಳಿತ ಪ್ರದೇಶ. ಭಾರತದ ಮ್ಯಾಪನ್ನು ಗಮನಿಸಿದ್ರೆ ಒಂದು ಕಡೆ ಲಕ್ಷದ್ವೀಪ ಕಾಣಿಸಿದ್ರೆ ಮತ್ತೊಂದು ಕಡೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ಕಾಣುತ್ತೆ. ಅಂಡಮಾನ್ ಆರಾಮಾಗಿ ಜನ ಓಡಾಡಬಹುದು, ಅತ್ಯದ್ಭುತವಾದಂಥ ಪ್ರವಾಸಿ ತಾಣ ಇರುವಂಥ ಪ್ರದೇಶ. ನಿಕೋಬಾರ್ ಅಲ್ಲೊಂದಷ್ಟು ರೆಸ್ಟ್ರಿಕ್ಷನ್ ಇದೆ. ಅಲ್ಲಿರುವಂಥ ಬುಡಕಟ್ಟು ಸಮುದಾಯದವರಿಗೆ ರಕ್ಷಣೆಯನ್ನು ಕೊಡಲಾಗ್ತಾ ಇದೆ. ಅಲ್ಲಿಗೆ ಹೋಗಬೇಕು ಅಂದರೆ ಆ ಭಾಗದವರ ರಿಲೇಟಿವ್ ಆಗಿರಬೇಕು, ಸರ್ಕಾರಿ ಕೆಲಸದಲ್ಲಿ ಇರಬೇಕು, ಅಲ್ಲಿಗೊಂದು ಟ್ರೈಬಲ್ ಪಾಸ್ ಅಂತ ಇರುತ್ತೆ, ಆ ರೀತಿಯಾಗಿರುತ್ತೆ. ಅಲ್ಲಿ ತುಂಬ ರೆಸ್ಟ್ರಿಕ್ಷನ್ ಇದೆ. ಆದರೆ ಅಂಡಮಾನಲ್ಲಿ ಓಡಾಡಬಹುದು. ಫ್ಯಾಮಿಲಿ ಸಹಿತ ಬರೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಪ್ಯಾಕೇಜ್ ಮೂಲಕ ಬಂದರೆ ಉತ್ತಮ. ನಾವು 7 ಸ್ಯಾಂಡ್ಸ್ ಎನ್ನುವಂಥ ಸಂಸ್ಥೆಯ ಮೂಲಕ ಬಂದ್ವಿ. ತುಂಬ ಕಂಫರ್ಟೇಬಲ್ ಆಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು. ನಮ್ಮ ಜೊತೆಗೆ ಓರ್ವ ಗೈಡ್ ಇರ್ತಾರೆ, ನಮ್ಮ ಜೊತೆಗೆ ಓಡಾಡ್ತಾರೆ. ಇಲ್ಲಿ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ ಓಡಾಡೋದಕ್ಕೆ ಅವ್ರು ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಒಳ್ಳೆ ಹೋಟೆಲ್ಗಳನ್ನು ಬುಕ್ ಮಾಡಿರ್ತಾರೆ. ಊಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾರೆ. 7 ಸ್ಯಾಂಡ್ಸ್ನವರ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಅವ್ರಿಗೆ ಕಾಲ್ ಮಾಡಬಹುದು. ನೀವೇನಾದರೂ ಇಲ್ಲಿಗೆ ಬರ್ತೀರಿ ಅಂತ ಆದರೆ ಅಥವಾ ಬೇರೆ ಪ್ಲೇಸಿಗೆ ಏನಾದರೂ ಪ್ರವಾಸ ಹೋಗ್ತೀರಿ ಅಂತ ಆದರೆ ಒಂದು ಸಲಹೆ ನಿಮಗೆ, ಅಂದರೆ ಒಂದು ಒಳ್ಳೆ ಸಂಸ್ಥೆ ಎನ್ನುವ ಕಾರಣಕ್ಕಾಗಿ ನಾನು ಅಲ್ಲಿಂದ ಬಂದಿದ್ದೇನೆ. ಆ ಕಾರಣಕ್ಕಾಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಈಗ ಅಂಡಮಾನ್ಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ. ನಾನೀಗ ನಿಂತ್ಕೊಂಡಿದ್ದೇನಲ್ಲ, ಇದು ಪೋರ್ಟ್ ಬ್ಲೇರ್ ಎನ್ನುವಂಥ ಪ್ರದೇಶದ ಒಂದು ಬೀಚ್ನ ಭಾಗದಲ್ಲಿ ಇದ್ದೇನೆ. ಇದನ್ನು ವಿಜಯಪುರಂ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗಿದೆ. ಈ ಅಂಡಮಾನ್ನ ರಾಜಧಾನಿ ಇದು. ಪೋರ್ಟ್ ಬ್ಲೇರ್ ಅಂತ ಹೆಸರು, ಬ್ರಿಟಿಷ್ ಅಧಿಕಾರಿಯ ಹೆಸರು ಅದು. ಆದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ವಿಜಯಪುರಂ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ, ಬ್ರಿಟಿಷರ ಹೆಸರನ್ನ ಅಳಿಸಿ ಹಾಕುವಂಥ ಉದ್ದೇಶದಿಂದ. ಐಲ್ಯಾಂಡ್ ಅಂದ್ರೆ ಇದು, ಅಂದರೆ ನಿಮಗೆ ಒಂದು ಕಡೆ ಭೂಪ್ರದೇಶ ಕಾಣುತ್ತೆ, ಸುತ್ತಲೂ ನಿಮಗೆ ಸಮುದ್ರ ಕಾಣುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೋಡಿದರೆ ನಿಮಗೆ ಬರೀ ನೀರು ಕಾಣುತ್ತೆ. ಮಧ್ಯದಲ್ಲಿ ಒಂದಷ್ಟು ಭೂಪ್ರದೇಶ ಇದೆ. ಇಲ್ಲಿ ಹ್ಯಾವಲಾಕ್ ಎನ್ನುವಂಥ ಐಲ್ಯಾಂಡ್ ಇದೆ, ನೀಲ್ ಐಲ್ಯಾಂಡ್ ಇದೆ. ನಾವೆಲ್ಲ ಕಡೆ ಹೋಗಿ ಬಂದ್ವಿ. ರಾಧಾನಗರ್ ಬೀಚ್ ಅನ್ನೋದಿದೆ. ಇವೆಲ್ಲವೂ ಕೂಡ ಬಹಳ ಸುಪ್ರಸಿದ್ಧ. ಅವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಡ್ತಾರೆ. ನಾನು ಪರ್ಟಿಕ್ಯುಲರ್ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು. ಅದು ಇಲ್ಲಿನ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ ಇದು. ಇವತ್ತಿಗೂ ಕೂಡ ಈ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ. ನಂಬೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಒಂದು ಬುಡಕಟ್ಟು ಸಮುದಾಯದವರು ಜನರ ಜೊತೆಗೆ ಯಾವುದೇ ಸಂಪರ್ಕವೂ ಕೂಡ ಅವರಿಗಿಲ್ಲ. ಅಲ್ಲಿಗೆ ಯಾರಾದರೂ ನಾವು ಹೋಗ್ತೀವಿ ಅಂತಾದರೆ ನಮ್ಮ ಮೇಲೆ ಬಿಲ್ಲು ಬಾಣವನ್ನು ಪ್ರಯೋಗ ಮಾಡ್ತಾರೆ, ಸಾಯಿಸೇ ಬಿಡ್ತಾರೆ. 2018ರಲ್ಲಿ ಓರ್ವ ಅಮೇರಿಕನ್ ಯುವಕರನ್ನ ಆ ಬುಡಕಟ್ಟು ಸಮುದಾಯದವರು ಸಾಯಿಸಿಬಿಟ್ಟಿದ್ರು. ಒಮ್ಮೆ ಹೆಲಿಕಾಪ್ಟರ್ ಹೋಗಿರುತ್ತೆ, ಸರ್ಕಾರದ ಹೆಲಿಕಾಪ್ಟರ್, ಅವ್ರನ್ನ ನೋಡಬೇಕು ಅಂತ ಹೇಳಿ. ಆಗ ಹೆಲಿಕಾಪ್ಟರ್ಗೆ ಅವರು ಬಿಲ್ಲು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟಿದ್ರು. ಅಂದರೆ ಅವ್ರ ಹತ್ರ ಯಾರೂ ಕೂಡ ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಸರ್ಕಾರ ಏನು ಮಾಡಿದೆ, ಹೆಚ್ಚು ಕಡಿಮೆ 5 ಕಿಲೋಮೀಟರ್ ಸುತ್ತ ಆ ಪ್ರದೇಶವನ್ನು ನಿಷೇಧ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದೆ. ಆ ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಹೋಗ್ತೇನೆ. ಅವ್ರು ಎಲ್ಲಿರ್ತಾರೆ ನೀವು ಗಮನಿಸ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸುತ್ತ ಸಮುದ್ರ, ಮಧ್ಯ ಮಧ್ಯದಲ್ಲಿ ಭೂಭಾಗ ಇದೆಯಲ್ಲ, ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಈ ಬುಡಕಟ್ಟು ಸಮುದಾಯದವರಿಗೆ ಹೇಳೋಕ್ಕೂ ಮುನ್ನ ನಾನು ಇಲ್ಲಿ ಒಂದು ಸಣ್ಣ ಇತಿಹಾಸವನ್ನು ಹೇಳೋದಾದ್ರೆ, ಹೆಚ್ಚು ಕಡಿಮೆ ಒಂದು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಇಲ್ಲಿ ಒಂದಷ್ಟು ಮಂದಿ ವಲಸೆ ಬರ್ತಾರೆ. ನೆಗ್ರಿಟೋ ಜನಾಂಗದವರು. ಅವರೇ ಇಲ್ಲಿ ಜರವಾ ಹಾಗೆ ಸೆಂಟೆಲಿಸ್ ಈ ರೀತಿಯಾಗಿ ಬುಡಕಟ್ಟು ಸಮುದಾಯದವರಾಗಿ ಇಲ್ಲಿ ವಾಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಮುಂಚೆ ಇದ್ದಿದ್ದು ಇಲ್ಲಿ ಬರೀ ಬುಡಕಟ್ಟು ಸಮುದಾಯದವರು ಮಾತ್ರ. ಮುಂಚೆ ನಾರ್ಮಲ್ ಆಗಿ ಯಾರು ಕೂಡ ಇಲ್ಲಿ ವಾಸವನ್ನ ಮಾಡ್ತಾ ಇರಲಿಲ್ಲ. ಅಂದ್ರೆ ಬುಡಕಟ್ಟು ಸಮುದಾಯದವರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಚೋಳ ಸಾಮ್ರಾಜ್ಯದವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ನೌಕಾ ನೆಲೆಯನ್ನ ಒಂದು ಮಾಡ್ಕೊಂಡಿರ್ತಾರೆ. ಅದಾದ ನಂತರ ನಿಮಗೆ ಗೊತ್ತಿರುವ ಹಾಗೆ ಬ್ರಿಟಿಷರು ಎಂಟ್ರಿ ಕೊಡ್ತಾರೆ. 1769ರಲ್ಲಿ ಬ್ರಿಟಿಷರ ನೌಕಾಪಡೆಯ ಅಧಿಕಾರಿ ಓರ್ವ ಇಲ್ಲಿ ಮೊದಲಿಗೆ ಬ್ರಿಟಿಷ್ ವಸಾಹತುವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಅದಾದ ನಂತರ ಇಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ರೋಗ ರುಜಿನಗಳ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಶಿಫ್ಟ್ ಆಗ್ತಾರೆ. ಅದಾದ ನಂತರ ಇದು ಮುನ್ನೆಲೆಗೆ ಬಂದಿದ್ದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತಲ್ಲ, ಆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಜೈಲಿನಲ್ಲಿ ಇರಿಸಬೇಕು ಎನ್ನುವ ಕಾರಣಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರನ ಇಲ್ಲಿ ಶಿಫ್ಟ್ ಮಾಡಲಾಯಿತು. ಸೆಲ್ಯುಲರ್ ಜೈಲನ್ನು ನಿರ್ಮಾಣ ಮಾಡಲಾಯಿತು. ಆಮೇಲೆ ಆ ಜೈಲು ಅಸ್ತಿತ್ವ ಕಳ್ಕೊಳ್ಳುತ್ತೆ ಸ್ವಾತಂತ್ರ್ಯ ಬಂದ ಮೇಲೆ. ಅದಾದ ನಂತರ ಇಲ್ಲಿ ವಾಸ ಇರುವಂಥವ್ರು ಯಾರು ಅಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಜೈಲಿನಲ್ಲಿದ್ರು ಅವರು ಅದಾದ ಬಳಿಕ ಇಲ್ಲೇ ನೆಲೆ ನಿಲ್ಲೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಬಾಂಗ್ಲಾ ನಿರಾಶ್ರಿತರಿದ್ರಲ್ಲ, ಅವರು ಕೂಡ ಬರ್ತಾರೆ. ಪಶ್ಚಿಮ ಬಂಗಾಳದವರು ಕೂಡ ಇಲ್ಲಿಗೆ ಬರ್ತಾರೆ. ಬರ್ತಾ ಬರ್ತಾ ಇಲ್ಲಿ ಏನಾಗ್ಬಿಡ್ತು, ಮೂಲ ನಿವಾಸಿಗಳಿದ್ದು ಬುಡಕಟ್ಟು ಸಮುದಾಯದವರು ಮಾತ್ರ. ಆ ಮೂಲ ನಿವಾಸಿಗಳು ಇವತ್ತಿಗೂ ಕೂಡ ಕಾಡಲಿದ್ದಾರೆ. ಇವತ್ತಿನ ನಗರದಲ್ಲಿ ಇರುವಂಥವರು, ಇವತ್ತಿಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಿರುವಂಥವ್ರು, ಇವತ್ತಿಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಿರೋರು ಹೊರಗಡೆಯಿಂದ ಬಂದಂಥವ್ರು. ಬೆಂಗಾಲಿಸ್ ಹೈಯೆಸ್ಟ್ ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ಮಲಯಾಳಂನವರು ಇದ್ದಾರೆ, ಹಾಗೆ ತೆಲುಗು ಮಾತನಾಡುವಂಥವ್ರು ಇದ್ದಾರೆ. ಹೀಗೆ ಬಹುಭಾಷಿಗರು, ಬಹುಧರ್ಮ, ಬಹುಜಾತಿ, ಬಹು ಸಂಸ್ಕೃತಿಯವರು ಇಲ್ಲಿ ನೆಲೆತಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈಗ ಈ ಬುಡಕಟ್ಟು ಸಮುದಾಯದ ವಿಚಾರಕ್ಕೆ ಬರ್ತಾ ಹೋಗ್ತೇನೆ. ಇಲ್ಲಿ ಒಂದಷ್ಟು ಬುಡಕಟ್ಟು ಸಮುದಾಯಗಳು ಇದ್ದಾವೆ. ನೀವು ಇಲ್ಲಿ ಗಮನಿಸ್ತಾ ಇರುವ ಹಾಗೆ ಅವರ ಭೂಪ್ರದೇಶಗಳಲ್ಲಿ ವಾಸ ಮಾಡುವಂಥ ಬುಡಕಟ್ಟು ಸಮುದಾಯದವರು, ಅವರ ರಕ್ಷಣೆಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸರ್ಕಾರ ಮಾಡಿದೆ. ಪ್ರಮುಖವಾಗಿ ಯಾವ್ಯಾವ ಬುಡಕಟ್ಟು ಸಮುದಾಯದವರು ಇದ್ದಾರೆ, ಅವರ ಸದ್ಯದ ಸ್ಥಿತಿಗತಿ ಏನು ಅನ್ನೋದನ್ನು ಹೇಳಿ, ಅದಾದ ಬಳಿಕ ಒಂದು ಬುಡಕಟ್ಟು ಸಮುದಾಯದ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಅವರು ಇವತ್ತಿಗೂ ಕೂಡ ಇಡೀ ಜಗತ್ತಿನ ಗಮನವನ್ನು ಸೆಳೀತಾ ಇದ್ದಾರೆ. ಇವತ್ತು ನೀವು ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳಲ್ಲೂ ಕೂಡ ಅವ್ರ ಬಗ್ಗೆ ನೋಡ್ತಾ ಹೋಗ್ತೀರಿ. ಮೊದಲಿಗೆ ಇಲ್ಲಿ ಇರುವಂಥ ಒಂದು ಬುಡಕಟ್ಟು ಸಮುದಾಯದವರು ಅಂದರೆ ಗ್ರೇಟ್ ಅಂಡಮಾನಿಸ್.
ಒಂದು ಕಾಲದಲ್ಲಿ ಇಲ್ಲಿ ಅತಿ ದೊಡ್ಡ ಗುಂಪು ಅವ್ರದ್ದಿತ್ತು. ಸ್ಟ್ರೈಟ್ ಐಲ್ಯಾಂಡ್ ನಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇವತ್ತು ಹೆಚ್ಚು ಕಡಿಮೆ ಒಂದು 100ರ ಒಳಗಡೆ ಇದ್ದಾರೆ. ನಿಧಾನಕ್ಕೆ ಬಟ್ಟೆಯನ್ನ ತೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿಧಾನಕ್ಕೆ ಜನರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ನಿಧಾನಕ್ಕೆ ಅಕ್ಕಿ ಬೇಳೆ ಇಂಥದ್ದನ್ನ ಬಳಸ್ತಾ ಇದ್ದಾರೆ. ಮೊದಲು ಬರೀ ಬೇಟೆಯನ್ನ ಮಾಡ್ತಾ ಇದ್ರು, ಕಾಡು ಗೆಣಸನ್ನ ತಿಂತಾ ಇದ್ರು. ಇವತ್ತು ನಿಧಾನಕ್ಕೆ ಅಕ್ಕಿ ಬೇಳೆ ಇಂಥದ್ದನ್ನ ಬಳಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಜರವ ಸಮುದಾಯ, ನೀವು ಇವ್ರ ಬಗ್ಗೆ ಕೇಳಿರ್ಬೋದು. ಅತಿ ದೊಡ್ಡ ಬುಡಕಟ್ಟು ಸಮುದಾಯ. ದಕ್ಷಿಣ ಮತ್ತು ಮಧ್ಯ ಅಂಡಮಾನ್ನ ಪಶ್ಚಿಮ ಕರಾವಳಿ ಕಾಡುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಬೇಟೆಗಾರರು ಇವರು, ಬೇಟೆಯಲ್ಲಿ ಬಹಳ ನಿಷ್ಣಾತರು ಇವರು. ನಿಧಾನಕ್ಕೆ ಅವರು ಕೂಡ ಇದೀಗ ಜನರ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಹಾಗೆ ಸರ್ಕಾರವೂ ಕೂಡ ಅವರಿಗೆ ಬಟ್ಟೆ ಊಟದ ವ್ಯವಸ್ಥೆಯನ್ನು ನಿಧಾನಕ್ಕೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಆದರೂ ಅವರ ಫೋಟೋ ತೆಗೆಯುವ ಹಾಗಿಲ್ಲ, ಅವರ ವಿಡಿಯೋ ಮಾಡೋ ಹಾಗಿಲ್ಲ, ಅವರ ಹತ್ರ ಹೋಗುವ ಹಾಗಿಲ್ಲ. ಅವರ ರಕ್ಷಣೆಗೆ ಸರ್ಕಾರ ಶ್ರಮಿಸ್ತಾ ಇದೆ. ಶಿಕ್ಷಣ ಪಡೆಯೋದಕ್ಕೆ ಅವರಿಗೆ ಫೋರ್ಸ್ ಮಾಡ್ತಾ ಇಲ್ಲ. ಯಾರಾದರೂ ಶಿಕ್ಷಣ ಪಡೆಯೋರಿದ್ರೆ ಪಡಿಬಹುದು ಅಂತ ಸರ್ಕಾರ ಅವರಿಗೆ ಹೇಳ್ತಾ ಇದೆ. ಇನ್ನೊಂದು ವಂಗೆ ಸಮುದಾಯ, ಲಿಟಲ್ ಅಂಡಮಾನ್ ದ್ವೀಪದಲ್ಲಿ ಅವರಿದ್ದಾರೆ. ಅಲೆಮಾರಿಗಳು, ಪ್ರಕೃತಿಯನ್ನ ಡಿಪೆಂಡ್ ಆಗಿದ್ದಾರೆ. ದೋಣಿ ಮಾಡೋದ್ರಲ್ಲಿ ಇವರು ಕರಗತರು. ಜೇನುತುಪ್ಪವನ್ನು ಸಂಗ್ರಹಿಸ್ತಾರೆ. ಇವತ್ತಿಗೂ ಕೂಡ ಬಟ್ಟೆಯನ್ನು ಹಾಕೋದಿಲ್ಲ. ಇವತ್ತು ಕೂಡ ಬೇಟೆ ಅಂಥದ್ದು ನಂಬ್ಕೊಂಡಿದ್ದಾರೆ. ಬೆಂಕಿ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನಿಧಾನಕ್ಕೆ ಸ್ವಲ್ಪ ಜನರ ಸಂಪರ್ಕಕ್ಕೆ ಇವರು ಸಿಗ್ತಾ ಇದ್ದಾರೆ. ಇನ್ನುಳಿದಂತೆ ನಿಮಗೆ ನಿಕೋಬಾರಿಸ್ಗಳಿದ್ದಾರೆ. ನಿಕೋಬಾರಿಸ್ಗಳು ಇವತ್ತು ಕಂಪ್ಲೀಟ್ ಅಂದರೆ ನಾಗರಿಕ ಪ್ರಪಂಚಕ್ಕೆ ಹೋಗ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇನ್ನೊಂದು ಸಮುದಾಯ ಅಂದರೆ ಶೋಂಪೇನ್ ಎನ್ನುವಂಥ ಸಮುದಾಯ, ಅವರು ಕೂಡ ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದಾರೆ. ಅವರು ಲೋಕಸಭಾ ಎಲೆಕ್ಷನಲ್ಲಿ ವೋಟ್ ಕೂಡ ಮಾಡಿದ್ರು. ಅಷ್ಟರ ಮಟ್ಟಿಗೆ ಅವರು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದ್ದಾರೆ. ಇದರ ನಡುವೆ ಗಮನ ಸೆಳೆಯುವಂಥ ಒಂದು ಬುಡಕಟ್ಟು ಸಮುದಾಯ ಅಂದರೆ ಅದು ಸೆಂಟಿನೆಲೀಸ್ ಎನ್ನುವಂಥ ಸಮುದಾಯ. ಉತ್ತರ ಸೆಂಟಿನೆಲ್ ದ್ವೀಪದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅಂದರೆ ಸಮುದ್ರ ಇದೆಯಲ್ಲ, ಭೂಭಾಗ ಎಲ್ಲಿರುತ್ತೆ ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರ ಸಮುದಾಯ ಇರುವಂಥ ಜಾಗ ಹೆಚ್ಚು ಕಡಿಮೆ 60 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ವ್ಯಾಪಿಸಿಕೊಂಡಿದ್ದಾರೆ. ಅಲ್ಲಿ ಯಾರೂ ಕೂಡ ಹೋಗುವ ಹಾಗಿಲ್ಲ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದೆ. ಅಲ್ಲಿಗೆ ಮೀನುಗಾರರು ಹೋದಾಗ ದೂರದಿಂದ ಈ ಸಮುದಾಯದವ್ರನ್ನ ಮೀನುಗಾರರು ಗಮನಿಸ್ತಿರ್ತಾರೆ ಹೊರತಾಗಿ ಇನ್ನು ಉಳಿದಂಥವ್ರು ಯಾರು ಕೂಡ ಹೋಗಿಲ್ಲ. ಪ್ರವಾಸಿಗರು ಹೋಗುವಾಗಿಲ್ಲ. ಇತ್ತೀಚೆಗೆ ಓರ್ವ ಯೂಟ್ಯೂಬರ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅಂಡಮಾನ್ ಪೊಲೀಸರು ತಕ್ಷಣವೇ ಆತನನ್ನು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ತಳ್ಳಿದ್ದಾರೆ. ಅವರು ಡೇಂಜರಸ್ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ. ಡೇಂಜರಸ್ ಅನ್ನೋಂಥ ಪದವೇ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ಈಗಿನ ಸಮಾಜದ ಬಗ್ಗೆ ಗೊತ್ತೇ ಇಲ್ಲ. ನಾವಿವತ್ತು ಏಲಿಯನ್ ಬಂದರೆ ಹೇಗೆ ವಿಚಿತ್ರವಾಗಿ ಆಡ್ತೀವೋ, ಅವರು ನಾವು ಹೋದರೆ ಅವರು ಆ ರೀತಿಯಾಗಿ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮನುಷ್ಯರ ಬಗ್ಗೆ ಗೊತ್ತಿಲ್ಲ, ನಾಗರಿಕ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ, ಈ ಹೊರ ಜಗತ್ತಿನ ಬದುಕಿನ ಬಗ್ಗೆ ಗೊತ್ತಿಲ್ಲ. ಬಹಳ ಅಚ್ಚರಿ ಆಗುತ್ತೆ. ಇವತ್ತಿಗೂ ಕೂಡ ಅವರಿಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಬಹಳ ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಅವರು ನೆಲೆ ನಿಂತವರು. ಅವರು ಮೊದಲು ಪತ್ತೆಯಾಗಿದ್ದು ಯಾವಾಗ ಅಂದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಹಡಗಿನ ಮೂಲಕ ಒಮ್ಮೆ ಆ ದಾರಿಯಲ್ಲಿ ಹೋಗುವಾಗ ಹಡಗು ಆಕ್ಸಿಡೆಂಟ್ ಆಗುತ್ತೆ. 1860ರ ಆಸುಪಾಸಿನ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 100 ಜನ ಅಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಸಿಕ್ಕಾಕೊಂಡಾಗ ಇದ್ದಕ್ಕಿದ್ದ ಹಾಗೆ ಈ ಬುಡಕಟ್ಟು ಸಮುದಾಯ, ಸೆಂಟಿನೆಲ್ಸ್ ಬುಡಕಟ್ಟು ಸಮುದಾಯ ಆದರೂ ಬಿಲ್ಲು ಬಾಳ ತಗೊಂಡು ಅಟ್ಯಾಕ್ ಮಾಡೋದಕ್ಕೆ ಬಂದುಬಿಡ್ತಾರೆ. ಆಗ ಗೊತ್ತಾಗುತ್ತೆ ಬ್ರಿಟಿಷರಿಗೆ, ಅಯ್ಯೋ ಇಂಥದ್ದೊಂದು ಸಮುದಾಯದವರು ಕೂಡ ಇಲ್ಲಿದ್ದಾರೆ ಅಂತ ಹೇಳಿ. ಅದಾದ ಬಳಿಕ ಅವ್ರ ಬಗ್ಗೆ ಏನೇನೋ ಕಥೆಗಳಿತ್ತು. ಅವ್ರು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ ಎನ್ನುವ ರೀತಿಯಲ್ಲಿ. ಅದರ ನಡುವೆ ಓರ್ವ ಬ್ರಿಟಿಷ್ ಅಧಿಕಾರಿ ಆ ಸೆಂಟಿನೆಲ್ಸ್ ಸಮುದಾಯದ ಓರ್ವ ವೃದ್ಧ ದಂಪತಿ ಹಾಗೆ 2 ಮಕ್ಕಳನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ. ಅವ್ರ ಬಗ್ಗೆ ನಾವು ಹೆಚ್ಚು ಸಂಶೋಧನೆ ಮಾಡಬೇಕು ಅಂತ ಹೇಳಿ. ಅದಾದ ನಂತರ ವೃದ್ಧ ದಂಪತಿ ಸತ್ತು ಹೋಗ್ಬಿಡ್ತಾರೆ. ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗದೆ. ಆಗ ಆತನಿಗೆ ಭಯ ಆಗಿ ಆ ಮಕ್ಕಳನ್ನು ತಗೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದು ಬಿಡ್ತಾನೆ. ಆತ ಅಲ್ಲಿಂದ ಹೇಗೋ ಎಸ್ಕೇಪ್ ಆಗಿ ಬಿಡ್ತಾನೆ. ಈ ರೀತಿಯಾಗಿ ನಿಧಾನಕ್ಕೆ ಅವರ ಇರುವಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟೇ ವಿಚಾರಗಳು ಪತ್ತೆ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಅವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾವಾಗ ಅಂದರೆ 1991ರಲ್ಲಿ ಮಾನವಶಾಸ್ತ್ರಜ್ಞರು ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಪಂಡಿತ್ ಅನ್ನುವಂಥವರ ಟೀಮ್ ಅವರು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋಗಿ, ಆ ದ್ವೀಪದಲ್ಲಿ ತೆಂಗಿನಕಾಯಿ ಇಲ್ಲ, ಹೀಗಾಗಿ ತೆಂಗಿನಕಾಯಿ ತಗೊಂಡು ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಂತ ಹೇಳಿ ಅವ್ರನ್ನ ಭೇಟಿಯಾಗುವಂಥ ಪ್ರಯತ್ನವನ್ನು ಪಡ್ತಾರೆ. ಆರಂಭದಲ್ಲಿ ಸಾಧ್ಯ ಆಗೋದೇ ಇಲ್ಲ. ಹತ್ರ ಹೋಗ್ತಾರೆ, ಭಯಪಟ್ಟು ವಾಪಸ್ ಬರ್ತಿರ್ತಾರೆ. ಯಾಕಂದ್ರೆ ಬಿಲ್ಲು ಬಾಣವನ್ನು ಇಟ್ಕೊಂಡು ನಿಂತಿರ್ತಾರೆ, ನಾವು ಅಟ್ಯಾಕ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಅದಾದ ನಂತರ ಮಧುಬಾಲ ಎನ್ನುವಂಥ ಓರ್ವ ಮಾನವಶಾಸ್ತ್ರಜ್ಞ ಇರ್ತಾರೆ. ಅವ್ರಿಗೆ ಬಹಳ ಆಸಕ್ತಿ ಬುಡಕಟ್ಟು ಸಮುದಾಯದವರ ಬಗ್ಗೆ. ಅವರು ಹೋಗಿರ್ತಾರೆ. ಅವರು ಮಹಿಳೆ ಎನ್ನುವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ, ಬಹಳ ಅಚ್ಚರಿ ರೀತಿಯಲ್ಲಿ ಅವರು ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಧೈರ್ಯವಾಗಿ ಆ ಮಹಿಳೆ ಮುಂದೆ ಹೋಗ್ತಾರೆ ಹಡಗಿನಿಂದ ಇಳಿದು. ಅದರ ವಿಡಿಯೋಗಳನ್ನು ಕೂಡ ನೀವು ಗಮನಿಸಿರ್ಬೋದು. ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಆರಾಮಾಗಿ ಆ ಬುಡಕಟ್ಟು ಸಮುದಾಯದನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಮಧುಬಾಲ ಕೂಡ ನಿಧಾನಕ್ಕೆ ವಿಶ್ವಾಸ ಗಳಿಸ್ತಾ ಒಳಗಡೆ ಹೋಗಿಬಿಡ್ತಾರೆ. ಅವ್ರ ಮಕ್ಕಳ ಜೊತೆಗೆ ಆಟ ಆಡ್ತಾರೆ. ಅವ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಅವರು ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾರೆ. ಅದಾದ ನಂತರ ಯಾರಿಗೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾರಾದರೂ ಹೋದರೆ ಇವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾ ಇದ್ರು. ಇಷ್ಟೆಲ್ಲ ಆಗ್ತಾ ಇತ್ತಾ, ಇದು ಅದರ ಪಾಡಿಗೆ ಅದು ನಡೀತಾ ಇತ್ತು. ಹೀಗಿರುವಾಗಲೇ 2004ರ ಸಂದರ್ಭದಲ್ಲಿ ಸುನಾಮಿ ಬಂದಿತ್ತು. ಈವಾಗಲೂ ಸುನಾಮಿ ಬಂದಿತ್ತು ಅಂಡಮಾನ್ ಮತ್ತು ನಿಕೋಬಾರಲ್ಲಿ. ಒಂದು 3,500 ಜನ ಸಾವನ್ನಪ್ಪಿದ್ರು. ಎಷ್ಟೋ ಜನ ಬದುಕು ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ರು. ಇವತ್ತು ಅದರ ಒಂದಷ್ಟು ಅವಶೇಷಗಳೆಲ್ಲವೂ ಕೂಡ ನಮಗೆ ಇಲ್ಲಿ ಪತ್ತೆ ಆಗ್ತಾ ಹೋಗುತ್ತೆ. ಆಗ ಈ ಬುಡಕಟ್ಟು ಸಮುದಾಯದವರ ಬಗ್ಗೆ ಒಂದು ಅಚ್ಚರಿ ಸಂಗತಿ ಏನಪ್ಪಾ ಅಂದರೆ, ಅವರು ಪ್ರಕೃತಿ ಬಗ್ಗೆ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಪ್ರಕೃತಿ ಹೀಗೆ ಆಗುತ್ತೆ ಅನ್ನೋದನ್ನು ಗುರುತಿಸ್ತಾರೆ. ಸುನಾಮಿ ಆಗುತ್ತೆ ಅನ್ನುವಂಥ ಸುಳಿವು ಸಿಕ್ಕಿ ಅವರು ಮೊದಲೇ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ರು. ಅವರು ಜಾರ್ವಾ ಸಮುದಾಯದವರು ಎಲ್ಲರೂ ಕೂಡ. ಆದರೂ ಸರ್ಕಾರಕ್ಕೊಂದು ಡೌಟ್ ಬರುತ್ತೆ, ಈ ಸೆಂಟಿನೆಲ್ಸ್ನವ್ರು ಇದ್ದಾರ ಏನು ಕತೆ ಅಂತ ಹೇಳಿ.
ಹೀಗಾಗಿ ಒಂದು ಹೆಲಿಕಾಪ್ಟರ್ನ ಕಳಿಸ್ಕೊಡ್ತಾರೆ, ನೋಡ್ಕೊಂಡು ಬನ್ನಿ ಎನ್ನುವ ರೀತಿಯಲ್ಲಿ ಒಂದು ಸರ್ಕಾರದ ಟೀಮ್ ಹೋಗುತ್ತೆ. ಹೆಲಿಕಾಪ್ಟರ್ ಮೇಲ್ಗಡೆ ಹೋಗುವ ಸಂದರ್ಭದಲ್ಲಿ ಕೆಳಗಡೆಯಿಂದ ಅವರು ಬಿಲ್ಲು ಬಾಣ ಪ್ರಯೋಗವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದು ವಿಷಕಾರಿ ಬಿಲ್ಲು ಬಾಣ, ಅದನ್ನು ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಹೆಲಿಕಾಪ್ಟರ್ ಇಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ವಾಪಸ್ ಬಂದ್ಬಿಡ್ತಾರೆ. ಗೊತ್ತಾಗುತ್ತೆ ಹೌದು ಅವರು ಅಲ್ಲಿದ್ದಾರೆ ಅಂತೇಳಿ. ಅದಾದ ನಂತರ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪಿಕ್ಚರು ವಿಡಿಯೋ ಇಲ್ಲ, ಅವ್ರ ಸಂಪರ್ಕಕ್ಕೆ ಯಾರೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾರು ಹೋಗುವಂಥ ಧೈರ್ಯವನ್ನು ಕೂಡ ಮಾಡ್ತಾ ಇರಲಿಲ್ಲ. ಮೀನುಗಾರರು ಮಾತ್ರ ಇಲ್ಲಿ ಮೀನುಗಾರರು ಇದ್ದಾರೆ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಆಗಾಗ ಈ ಸೆಂಟಿನಲ್ ಸಮುದಾಯದವ್ರನ್ನ ನೋಡ್ತಾ ಇದ್ರು. ಅವ್ರು ಹೇಗಿರ್ತಾ ಇದ್ರು ಅಂದರೆ ಬಟ್ಟೆಯನ್ನು ತೊಡ್ತಾ ಇರಲಿಲ್ಲ, ಅವರು ಬೇಟೆಯನ್ನು ಆಡ್ತಾ ಇದ್ರು, ಅವ್ರಿಗೆ ಬೆಂಕಿ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ, ಅಕ್ಕಿ ಬೇಳೆ ಯಾವುದೂ ಕೂಡ ಗೊತ್ತಿಲ್ಲ, ಕೃಷಿಯನ್ನು ಮಾಡ್ತಾ ಇರಲಿಲ್ಲ, ಗೆಡ್ಡೆ ಗೆಣಸು ತಿಂತಾ ಇದ್ರು, ಬೇಟೆ ಆಡಿ ಅವರು ತಿಂತಾ ಇದ್ರು, ಇಂಥದ್ದನ್ನು ಅವರು ಮಾಡ್ತಾ ಇದ್ರು. ಹಾಗೆ ಅಲ್ಲಿಗೆ ಯಾರ ಎಂಟ್ರಿಗೂ ಯಾಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಯಾವುದೇ ವ್ಯಾಕ್ಸಿನ್ ಇಲ್ಲ. ಈ ದಡಾರ, ಮಲೇರಿಯಾ, ಚಿಕನ್ ಪಾಕ್ಸ್ ಯಾವುದಾದ್ರೂ ಬಂತು ಅಂತಾದರೆ, ಹೊರಗಿನವ್ರು ಏನಾದರೂ ಅಲ್ಲಿಗೆ ಎಂಟ್ರಿ ಕೊಟ್ಟರು ಅಂತಾದರೆ ಅವರಿಗೆ ಆ ರೋಗ ತಗುಲುವಂಥ ಸಾಧ್ಯತೆ ಇರುತ್ತೆ. ಆಗ ಕಂಪ್ಲೀಟ್ ಆ ಬುಡಕಟ್ಟು ಸಮುದಾಯವೇ ನಾಶ ಆಗುವಂಥ ಸಾಧ್ಯತೆ ಇರುತ್ತೆ ರೋಗ ರುಜಿನಗಳಿಂದ. ಹೀಗಾಗಿ ಯಾರು ಕೂಡ ಎಂಟ್ರಿ ಕೊಡಬಾರ್ದು ಎನ್ನುವ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಅನ್ನು ಹೇರಲಾಗಿದೆಯಾ. ಇಷ್ಟು ಆಗಿತ್ತು. ಅದಾದ ನಂತರ ಅವ್ರ ಬಗ್ಗೆ ಬಹಳ ಸುದ್ದಿ ಆಗಿದ್ದು ಯಾವಾಗ ಅಂದರೆ 2018ರ ಸಂದರ್ಭದಲ್ಲಿ. ಆಗೇನಾಗಿತ್ತು ಅಂದರೆ ಜಾನ್ ಎನ್ನುವಂಥ ಓರ್ವ ಅಮೆರಿಕದ ಯುವಕ, ಆತ ಮತಾಂತರ ಮಾಡೋದಕ್ಕೆ ಹೋಗಿದ್ದ ಅಂತಾರೆ, ಏನೇನೋ ಒಂದಷ್ಟು ಕಥೆಗಳೆಲ್ಲವೂ ಕೂಡ ಇದೆ. ಆಗ ನ್ಯಾಷನಲ್ ಚಾನಲ್ಗಳಲ್ಲಿ ಬಹಳ ಸುದ್ದಿ ಆಗಿತ್ತು. ಆತ ಹೋಗಿರ್ತಾನೆ 2018ರಲ್ಲಿ. ಆತ ಹೋಗಿ ಮೊದಲ ದಿನ ಅವ್ರ ವಿಶ್ವಾಸವನ್ನೇ ಗಳಿಸ್ಬಿಟ್ಟಿರ್ತಾನೆ. ಅವ್ರಿಗೆ ತೆಂಗಿನಕಾಯಿ ಎಲ್ಲ ಕೊಟ್ಟು ನಿಧಾನಕ್ಕೆ ಅವ್ರ ಹತ್ರ ಹೋಗಿರ್ತಾನೆ. ಅಲ್ಲಿ ಓರ್ವ ಯುವಕ ಏನೋ ಬಾಣ ಬಿಡೋದಕ್ಕೆ ಟ್ರೈ ಮಾಡ್ತಾನೆ, ಅದರಿಂದ ಹೇಗೋ ತಪ್ಪಿಸ್ಕೊಳ್ತಾನೆ, ಸನ್ನೆಯಲ್ಲೇ ಏನೇನೋ ಮಾತಾಡ್ತಾನೆ, ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದು ಮಾರನೇ ದಿನ ಮತ್ತೊಮ್ಮೆ ಹೋಗ್ತಾನೆ, ಮೀನುಗಾರರಿಂದ ಅಲ್ಲಿ ಡ್ರಾಪ್ ತಗೊಂಡು. ಆತ ಹೋದಂಥ ಸಂದರ್ಭದಲ್ಲಿ ಮೀನುಗಾರರು ಕಣ್ಣಾರೆ ನೋಡುವಂಥ ಸಂದರ್ಭದಲ್ಲೇ ಆತನನ್ನು ಎಳ್ಕೊಂಡು ಹೋಗಿ ಚುಚ್ಚಿ ಕೊಂದು ಹಾಕಿಬಿಡ್ತಾರೆ. ಹಾಗೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ. ಅಮೆರಿಕಕ್ಕೆ ಬಹಳ ಕುತೂಹಲ ಆಗೋಕೆ ಶುರುವಾಗುತ್ತೆ. ಇವ್ರು ಯಾವ ಬುಡಕಟ್ಟು ಸಮುದಾಯದವರು ಈ ರೀತಿಯಾಗಿ ಮನುಷ್ಯರನ್ನೇ ಕೊಲ್ತಾ ಇದ್ದಾರಲ್ಲ, ಈಗಲೂ ಕೂಡ ನಾಗರಿಕ ಪ್ರಪಂಚದ ಯಾವುದೇ ಅರಿವು ಕೂಡ ಇಲ್ವಲ್ಲ ಎನ್ನುವಂಥ ರೀತಿಯಲ್ಲಿ 2018ರಲ್ಲಿ ಆಗ ಅವರು ಇಡೀ ಜಗತ್ತಿನ ಗಮನವನ್ನ ಸೆಳೆದಿದ್ರು. ಅದಾದ ನಂತರ ಇತ್ತೀಚೆಗೆ ಓರ್ವ ಯೂಟ್ಯೂಬರ್ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದ, ಆದರೆ ಯಾವುದೇ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ. ಈಗ ನಾವೇನಾದರೂ ಅಲ್ಲಿಗೆ ಹತ್ತಿರಕ್ಕೆ ಇನ್ನೊಂದು ಕಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲೇ ಉತ್ತರ ಸೆಂಟಿನಲ್ ಎನ್ನುವಂಥ ಪ್ರದೇಶ ಇದೆ, ಅದೇ ಐಲ್ಯಾಂಡ್ನಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರ ಜನಸಂಖ್ಯೆ ಬಗ್ಗೆ ಯಾರಿಗೂ ಕೂಡ ಖಚಿತವಾದಂಥ ಮಾಹಿತಿ ಇಲ್ಲ. ಅವರು ಎಷ್ಟರ ಮಟ್ಟಿಗೆ ವ್ಯಾಪಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. 2004ರಲ್ಲಿ ಹೆಲಿಕಾಪ್ಟರ್ ಹೋದಾಗ ಮಾತ್ರ ಒಂದಷ್ಟು ಜನರನ್ನ ಎಣಿಸಿ ಬಂದಿತ್ತು. ಆದರೆ ಅಷ್ಟೇ ಮಾತ್ರ ಅಲ್ಲ, ಇನ್ನೂ ಬೇರೆ ಕಡೆಗಳಲ್ಲೂ ಕೂಡ ಅವ್ರು ಹರಡ್ಕೊಂಡಿರಬಹುದು ಎನ್ನುವಂಥ ಮಾಹಿತಿಯೂ ಕೂಡ ಇದೆ. ಅವರ ಸಾವು ಯಾಕಾಯಿತು ಅಂದರೆ, ಅಲ್ಲಿ ವೃದ್ಧರು ಕೂಡ ಇದ್ದಾರೆ, ಯುವಕರು ಕೂಡ ಇದ್ದಾರೆ. ಸಾವು ಯಾಕಾಯಿತು ಅಂದರೆ ರೋಗ ರುಜಿನಗಳ ಕಾರಣಕ್ಕಾಗಿ. ಆಗಾಗ ಈ ನಾಗರಿಕ ಪ್ರಪಂಚದವ್ರು ಯಾರಾದರೂ ಹೋದಂಥ ಸಂದರ್ಭದಲ್ಲಿ ರೋಗ ರುಜಿನಗಳು ಸ್ಪ್ರೆಡ್ ಆಗಿದ್ದಾವೆ. ಆ ಕಾರಣಕ್ಕೆ ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅವರದ್ದೇ ಆದಂಥ ರೀತಿಯಲ್ಲಿ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಇವತ್ತು ಯಾರಾದರೂ ಹೋದ್ರು ಅಂತ ಆದರೆ ಅವರು ಸುಮ್ಮನೆ ಬಿಡೋದಿಲ್ಲ, ಅವನ್ನ ಕೊಂದೇ ಹಾಕಿಬಿಡ್ತಾರೆ. ಅದರ ಸಮೀಪಕ್ಕೆ ಯಾವುದೇ ಹಡಗು ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಯಾವ ಜನರು ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಇನ್ಯಾವುದೋ ರೂಪದಲ್ಲಿ ಅವ್ರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡೋಕ್ಕೂ ಸಾಧ್ಯ ಆಗೋದಿಲ್ಲ. ಸರ್ಕಾರ ಈ ಜರ್ವಾ ಬುಡಕಟ್ಟು ಅಥವಾ ಬೇರೆ ಬೇರೆ ಒಂದಷ್ಟು ಗ್ರೇಟ್ ಅಂಡಮಾನಿಸ್ ಅವ್ರನ್ನ ಸಂಪರ್ಕಿಸಿದೆ, ಅವ್ರನ್ನ ನಾಗರಿಕ ಪ್ರಪಂಚಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ. ಆದರೆ ಸೆಂಟಿನಲಿಸ್ ಹತ್ರ ಹೋಗುವಂಥ ಧೈರ್ಯ ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಅವರಿಗೆ ಮನುಷ್ಯರ ಬಗ್ಗೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ. ಮನುಷ್ಯರು ಅಂದರೆ ಯಾವುದೋ ಬೇರೆ ಲೋಕದಿಂದ ಬಂದಂಥವ್ರು ಎನ್ನುವಂಥ ಭಾವನೆ, ನಮ್ಮನ್ನು ಕೊಲ್ಲೋದಕ್ಕೆ ಬರ್ತಿದ್ದಾರೆ ಎನ್ನುವಂಥ ಭಾವನೆ. ಹೀಗಾಗಿ ಅವರು ತಮ್ಮದೇ ಆದಂಥ ಪ್ರಪಂಚವನ್ನು ಕಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಅಂಡಮಾನ್ನಲ್ಲಿ ಒಂದು 517 ದ್ವೀಪಗಳಿದ್ದಾವೆ, ಐಲ್ಯಾಂಡ್ಗಳಿದ್ದಾವೆ. ಅದರಲ್ಲೊಂದು 37ರಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಈಗ. ಅಂದರೆ ಈ ನಗರಗಳು ಇವೆಲ್ಲ ಪೋರ್ಟ್ ಬ್ಲೇರು ಬೇರೆ ಬೇರೆ ನಗರಗಳಿದ್ದಾವೆ, ಒಂದು 37 ದ್ವೀಪಗಳಿದ್ದಾವೆ. ಇನ್ನುಳಿದಂಥ ದ್ವೀಪಗಳಲ್ಲಿ ಈ ರೀತಿಯಾಗಿ ಬುಡಕಟ್ಟು ಸಮುದಾಯದವರು, ಕಾಡು ಪ್ರಾಣಿಗಳು, ಇಂಥದ್ದೆಲ್ಲವೂ ಕೂಡ ಇದೆ. ಒಟ್ಟಾರೆಯಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನೋದೇ ಒಂದು ರೀತಿಯಲ್ಲಿ ವಿಸ್ಮಯ ಲೋಕ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬುಡಕಟ್ಟು ಸಮುದಾಯದ ಮಾಹಿತಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ನೋದು ನನ್ನ ಭಾವನೆ. ನಿಮ್ಗೆ ಏನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.